ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ಯುವ ನಾಯಕ ನ್ಯೂಸ್. ಇವತ್ತಿನ ದಿನ ನಾವು ಬಳ್ಳಾರಿಯಲ್ಲಿ ಇರ್ತಕ್ಕಂಥದ್ದು ಬಳ್ಳಾರಿಯ ಹೋರಾಟಗಾರರು ಹಾಗೂ ಸಂಘಟಕರಾಗಿರ್ತಕ್ಕಂತಹ ಕರ್ನಾಟಕ ರಕ್ಷಣಾ ವೇದಿಕೆ ಶಿವರಾಮೇಗೌಡರು ಬನದ ಬಳ್ಳಾರಿ ಹಾಗೂ ವಿಜಯನಗರ ಜಿಲ್ಲೆಯ ಜಿಲ್ಲಾಧ್ಯಕ್ಷರಾಗಿರ್ತಕ್ಕಂಥ ಕುರಟ್ಟಿ ರಾಜನವರು ನಮ್ಮ ಜೊತೆ ಇರತಕ್ಕಂಥದ್ದು. ಸೊ ಈಗ ಅವ್ರನ್ನ ಮಾತಾಡಿಸ್ತಕ್ಕಂಥ ಕೆಲಸ ಮಾಡೋಣ. ಯಾವ ರೀತಿಯಾಗಿ ಅವರು ತಮ್ಮನ್ನು ಈ ಒಂದು ಹೋರಾಟದಲ್ಲಿ ಸಂಘಟನೆಯಲ್ಲಿ ತೊಡಗಿಸ್ಕೊಂಡಿದ್ದಾರೆ ಅಂತಕ್ಕಂಥ ಮಾಹಿತಿಯನ್ನು ಕೇಳೋಣ. ಸರ್ ನಮಸ್ತೆ. ಸರ್ ನಮಸ್ತೆ. ನಾನು ರಾಜಶೇಖರ್ ಅಂತೇಳಿ ಕುರಟ್ಟಿ ರಾಜಣ್ಣ ಅಂತೇಳಿ ಬಳ್ಳಾರಿ ಶಿವರಾಮೇಗೌಡದ ಜಿಲ್ಲಾಧ್ಯಕ್ಷರು ಬಳ್ಳಾರಿ ಮತ್ತು ವಿಜಯನಗರ ಎರಡಕ್ಕಿದ್ದೀನಿ ನಾವು. ಸರ್ ಇವಾಗ ನೀವು ಸಂಘಟಕರು ಹೋರಾಟಗಾರರು ಆಗಿರ್ತಕ್ಕಂಥದ್ದು. ಸೊ ಈಗ ನೀವು ಹೋರಾಟ ಮಾಡಲಿಕ್ಕೆ ಸಂಘಟನೆಯನ್ನೇ ಆರಿಸ್ಕೊಳ್ಳಿಕ್ಕೆ ಕಾರಣ ಏನು ಸರ್? ಮೊದಲು ಫಸ್ಟು ನಾವು ಎಲೆಕ್ಟ್ರಿಷನ್ ಕೆಲಸ ಮಾಡ್ತಿದ್ವಿ. ಹಂಗೆ ನಮ್ಮ ಸ್ನೇಹಿತರೆಲ್ಲ ಈ ಕನ್ನಡ ಶಾಲೆಗಳು ಹಾಕ್ಕೊಂಡು ಹೋಗ್ತಿದ್ರಾಗ ಏನೋ ಒಂದು ವಿಶೇಷತೆ ಐತೆ ಅಂತೇಳಿ ನಾನು ಮಾಮೂಲು ಫಸ್ಟು ಸದಸ್ಯ ಆಗಿ ಹಂಗೆ ಒಂದು 4 ವರ್ಷ ಸದಸ್ಯ ಆದೆ. ಆಮೇಲೆ ಶಿವರಾಮ ಬಣಕ್ಕೆ ಸೇರ್ಪಡೆ ಆದೆ, ಸದಸ್ಯ ಆದೆ. ಆಮೇಲೆ ಮಾಮೂಲು ಉಪಾಧ್ಯಕ್ಷ ಮಾಡಿದ್ರು, ಆಮೇಲೆ ಜಿಲ್ಲಾ ಯುವಾಧ್ಯಕ್ಷ ಮಾಡಿದ್ರು. ಆಮೇಲೆ ಮೊನ್ನೆ 4 ವರ್ಷ ಆಯಿತು ನಾನು ಜಿಲ್ಲಾಧ್ಯಕ್ಷ ಆದೆ. ಇದರಲ್ಲಿ ಏನೋ ನನಗೆ ಮನಸ್ಸು ತೃಪ್ತಿ ಆಯಿತು. ಎಲ್ಲ ಈ ರಾಜಕೀಯಗಳು ಮಾಡಿದೆ. ನಾನು BJP ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಇದ್ದೆ. ಆದರೂ ಕೂಡ ಈ ಕಡೆ ನಾನು ರಕ್ಷಣೆಗೆ ಭಾಳ ನನಗೆ ಒಂಥರ ಸಮಾಧಾನ ಆಯಿತು. ಅದಕ್ಕೆ ಇದರಲ್ಲಿ ನಾನು ಸತತವಾಗಿ 12 ವರ್ಷದಿಂದ ಇದರಲ್ಲಿ ದುಡಿತಿದ್ದೀನಿ. ಇವಾಗ ಜಿಲ್ಲಾಧ್ಯಕ್ಷ ಆಗಿನಿ, ಬಳ್ಳಾರಿ ವಿಜಯನಗರ 2 ಜಿಲ್ಲಾಧ್ಯಕ್ಷ ಆಗಿನಿ. ಇದು ಮನಸ್ಸು ತೃಪ್ತಿ ಆಗುತ್ತೆ. ಈ ಸಾರ್ವಜನಿಕ ಎಲ್ಲರಿಗೆ ಪ್ರತಿಯೊಬ್ಬರಿಗೆ ಇದರಲ್ಲಿ ಒಂದು ಅವ್ರಿಗೆಲ್ಲ ಸಹಾಯ ಮಾಡೋಂಥ ಒಂದು ಶಕ್ತಿ ನಮಗೆ ಈ ರಕ್ಷಣೆಗೆ ನಮಗೆ ಕೊಟ್ಟತೆ. ಶಿವರಾಮಣ್ಣ ನಮ್ಮ ರಾಜ್ಯಾಧ್ಯಕ್ಷರು ಕೂಡ ಹಂಗೆ ಇದ್ದಾರೆ. ನಾವು ಕೂಡ ಪ್ರತಿಯೊಂದು ದಿನ ಬೆಳಿಗ್ಗೆ ಆದರೆ ಇಲ್ಲಿ ಅವರು ಸಮಸ್ಯೆಗಳು ಹೇಳ್ಕೊಂಡು ಭಾಳ ಜನ ಬರ್ತಾರೆ. ಅದು ನಾವು ಕೈಲಾದಷ್ಟು ರಕ್ಷಣೆ ಕಡೆಯಿಂದ ಅವ್ರಿಗೆ ಸಹಾಯ ಮಾಡಿ ಹೆಲ್ಪ್ ಮಾಡಿ. ಆಮೇಲೆ ಏನೇ ಕೆಲಸ ಇಲ್ಲ, ಅವರು ಆಫೀಸ್ ಕೆಲಸಗಳಿರಲಿ, ಆಮೇಲೆ ಕೆಲಸಗಳಿರಲಿ, ಫ್ಯಾಕ್ಟ್ರಿ ಕೆಲಸ ಏನೇ ಇದ್ರೂ ಕೂಡ ಅವ್ರಿಗೆ ನಾವು ಹೆಲ್ಪ್ ಮಾಡ್ಕೊಂತ ಬಂದು ಭಾಳ ಸಮಾಧಾನವಾಗಿದ್ದೀವಿ. ಇವಾಗ ನೀವು ಬಡವರು, ನಿರ್ಗತಿಕರು, ಶೋಷಿತರು, ಅಸಹಾಯಕರು ಯಾರೇ ಇರಲಿ ಅವ್ರಿಗೆ ನಾವು ಎಲ್ಲ ರೀತಿಯಲ್ಲೂ ಕೂಡ ಸಹಾಯ ಸಹಕಾರ ನಮ್ಮಿಂದ ಎಷ್ಟು ಸಾಧ್ಯನೋ ಅದನ್ನು ಮಾಡ್ತೀವಿ ಅಂತಕ್ಕಂಥ ಮಾತನ್ನು ಹೇಳಿದ್ರಿ ಸರ್. ಈಗ ತಮ್ಮ ಮೂಲಕ ಸಹಾಯ ಸಿಕ್ಕು ಅದರದ್ದು ಒಂದು ಇಂಪ್ಯಾಕ್ಟನ್ನು ಅನುಭವಿಸಿರ್ತಕ್ಕಂಥ ಬಡವರಾಗಿರ್ಬೋದು, ಈಗ ನಿಮ್ಮ ಮೂಲಕ ಏನೋ ಸಹಾಯ ಸಿಕ್ಕಿದ ತಕ್ಷಣ ನಿಮ್ಮ ಕುರಿತು, ತಮ್ಮ ಸಂಘಟನೆ ಕುರಿತು ಬಡವರು ಏನಾದರೂ ಹೇಳಿರ್ತಕ್ಕಂಥದ್ದು ಸರ್? ಭಾಳ ಜನ ಅದಾರೆ. ವಿಮ್ಸ್ಗೆ ಬರ್ತಾರೆ, ಸುತ್ತಮುತ್ತ ಭಾಳ 2 ಡಿಸ್ಟ್ರಿಕ್ಟ್ 3 ಡಿಸ್ಟ್ರಿಕ್ಕಿಂದ ಬರ್ತಾರೆ. ವಿಮ್ಸ್ಗೆ 3-4 ದಿನ ಬದಲು ಅಡ್ಮಿಂಟ್ ಆಗಿರ್ತಾರೆ. ಅವ್ರಿಗೆ ರಕ್ತದ ಇದಾಗಲಿ, ವಿಷಯ ಆಗಲಿ, ಅವ್ರಿಗೆ ಊಟದ ಸಮಸ್ಯೆ ಆಗಲಿ, ಆಮೇಲೆ ಬೇರೆ ಏನೇ ಸಮಸ್ಯೆಗಳು ಅಂತ ಒಬ್ಬೊಬ್ಬರು ಒಂದೊಂದು ಸಮಸ್ಯೆ ಇರ್ತಾವೆ. ಒಬ್ರಿಗೆ ಕೆಲಸ ಇರೋಂಗಿಲ್ಲ, ಕೆಲಸ ಯಾವುದೋ ನಮ್ಮ ತಿಳಿದಂಥ ದೊಡ್ಡವ್ರಿಗೆ ಫೋನ್ ಮಾಡಿ ಕೆಲಸ ಇಸ್ಕೊಡ್ತೀವಿ. ಆಮೇಲೆ OPD ಬಂದರೆ ಅವ್ರ ಟ್ರೀಟ್ಮೆಂಟಿಗೆ ಡಾಕ್ಟ್ರುಗಳು ಅದು ಹೆಲ್ಪ್ ಮಾಡ್ತೀವಿ. ಒಬ್ಬೊಬ್ರು ಯಾವ ರೀತಿ ಸಹಾಯ ಅಂತ ಕೇಳಿ ಬರ್ತಾರೆ ಅವ್ರಿಗೆಲ್ಲ ಹೆಲ್ಪ್ ಮಾಡ್ತೀವಿ. ಆಮೇಲೆ ಕೆಲಸ ಇಲ್ಲ ಅಂತಂದಮೇಲೆ ಸಣ್ಣ ಪುಟ್ಟ ಅಲ್ಲಿ ಲೇಬರ್ ಕೆಲಸಗಳು ಅವೆಲ್ಲ ಪ್ರತಿಯೊಂದು ಯಾವ ಸಹಾಯ ಬೇಕು ಆ ಸಹಾಯನ ನಾವು ಅವರಿಗೆ ಸಹಾಯ ಮಾಡ್ತೀವಿ. ಎಲ್ಲ ಸಮಾಧಾನವಾಗಿ ಹೆಲ್ಪ್ ಮಾಡ್ಕೊಂಡು ನಮ್ಮನ್ನ ಶಿವರಾಮಣ್ಣನ ನಮ್ಮನ್ನು ನೆನೆಸ್ಕೊಂತಾರೆ ಜನ. ಈಗ ಕರ್ನಾಟಕ ರಕ್ಷಣಾ ವೇದಿಕೆ ಶಿವರಾಮೇಗೌಡರ ಬನದಲ್ಲಿ ತಾವು ಗುರುತಿಸ್ಕೊಂಡಿರ್ತಕ್ಕಂಥದ್ದು ಸರ್. ಇವತ್ತಿನ ಮಟ್ಟದಲ್ಲಿ ಬಳ್ಳಾರಿ ಹಾಗೂ ವಿಜಯನಗರ ಜಿಲ್ಲೆಯಲ್ಲೇ ದೊಡ್ಡ ಮಟ್ಟದಲ್ಲಿ ಒಂದು ಹೆಸರು ಮಾಡಿರ್ತಕ್ಕಂಥವ್ರು ಸರ್ ತಾವು. ಈಗ ಅಧಿಕಾರಿಗಳ ಜೊತೆಗೆ ಮತ್ತು ಸಾರ್ವಜನಿಕರೊಂದಿಗೆ ನಿಮ್ಮ ಒಡನಾಟವನ್ನು ನೋಡಿದಾಗ ಯಾವ ರೀತಿ ಐತೆ ಸರ್? ನಮಗೆ ಇವತ್ತು ನಾನೇನು ಈ ಮಟ್ಟಕ್ಕೆ ಇದ್ದೀನಿ ಅಂದರೆ ಎಲ್ಲ ಅಧಿಕಾರಿಗಳು ನನಗೆ ಭಾಳ ಸ್ಪಂದನೆ ಇದ್ದಾರೆ. ಈ ಪೊಲೀಸ್ ಡಿಪಾರ್ಟ್ಮೆಂಟ್ ಆಗಿರ್ಬೋದು, ಡಾಕ್ಟರ್ಸ್ ಆಗಿರ್ಬೋದು, ಒಳ್ಳೆ ಆಫೀಸರ್ಗಳಾಗಿರ್ಬೋದು, ಎಲ್ಲ ಯಾವುದೇ ಇಂಥ ಆಫೀಸರ್ ಭಾಳ ಬರ್ತವೆ. ಎಲ್ಲ ಆಫೀಸರ್ಗಳು ನಾವು ಶಿವರಾಮೇಗೌಡ ಜಿಲ್ಲಾಧ್ಯಕ್ಷರು ಮಾಡ್ಯಾರಪ್ಪ, ಇಲ್ಲಪ್ಪ ಇದ್ರಾಗ ಏನೋ ಒಂದು ವಿಶೇಷ ಇರುತ್ತೆ ಅಂತೇಳಿ ಎಲ್ಲರೂ ಸಹಾಯ ಮಾಡ್ತಾರೆ. ಫಸ್ಟು ಅದೇನೇ ಇರಲಿ ನಮ್ಮದು ಕ್ಲಿಯರ್ ಮಾಡಿದ್ಮೇಲೆ ಬೇರೆ ವಿಷಯ ತಗೊಂಡು ಅಂಥ ಪರಿ ನಾವು ಹೆಲ್ಪ್ ಮಾಡ್ತೀವಿ. ಅವರು ನಮ್ಮದು ಒಡನಾಟ ಹಂಗೈತೆ. ಆಫೀಸರ್ಗಳೆಲ್ಲ ನಾವು ಚೆನ್ನಾಗಿರೋದಕ್ಕೆ ನಾವು ಬೆಳೆದು ಇಲ್ಲಿ ಕುಂತಿರೋದು. ಈಗ ಕರ್ನಾಟಕ ರಕ್ಷಣಾ ವೇದಿಕೆ ಶಿವರಾಮೇಗೌಡರ ಬನದ ಈಗ ಬಳ್ಳಾರಿ ಹಾಗೂ ವಿಜಯನಗರ ಜಿಲ್ಲೆಯ 2 ಅವಳಿ ಜಿಲ್ಲೆಗಳ ಜಿಲ್ಲಾಧ್ಯಕ್ಷರು ಸರ್ ತಾವು. ಈಗ ಈ ಒಂದು ಕರ್ನಾಟಕ ರಕ್ಷಣಾ ವೇದಿಕೆ ಶಿವರಾಮೇಗೌಡರ ಬನದಿಂದ ಮುಂದಿನ ತಮ್ಮ ಯೋಜನೆಗಳು ಏನೇನಾಗಿದ್ದಾವೆ ಸರ್? ಇವಾಗ ನಾನು ಹೋದ ವರ್ಷ ನವಂಬರ್ 11ಕ್ಕೆ ಈ ಬಳ್ಳಾರಿಯಲ್ಲಿ ಇಡೀ ರಾಜ್ಯ ಮಟ್ಟದ ಗಡಿನಾಡ ಕನ್ನಡ ಸಮಾವೇಶ ಅಂತ ಮಾಡಿದೆ. 5,000 ಜನ ಬಂದಿದ್ದರು. 5,000 ಜನ ಬಂದರು. ಅವ್ರಿಗೆಲ್ಲ 120-130 ರೂಮ್ ಇದು ಮಾಡಿದ್ರು. ಎಲ್ಲ ಪ್ರತಿಯೊಬ್ಬರು ₹1 ಇದು ತಗೊಳ್ಳಾರ್ದು ನನಗೆಲ್ಲ ಬಳ್ಳಾರಿಗೆಲ್ಲ ಭಾಳ ಹೆಲ್ಪ್ ಮಾಡಿದ್ರು. ಬಸ್ಸು ಬಂದ ಫಂಕ್ಷನ್ ಮಾಡಿದೆ. 5,000 ಜನ ಬಂದಿದ್ದು ಇದು ಮಾಡಿದ್ದು. ಆಮೇಲೆ 30 ಜನ ಜಿಲ್ಲಾಧ್ಯಕ್ಷರು ಮೊನ್ನೆ ಬೆಂಗಳೂರಿಗೆ ಹೋದಾಗ ಏನು ಪ್ರೋಗ್ರಾಮ್ ಮಾಡಿದೆಪ್ಪ ಅಂತ ಹೇಳಿದ್ರೆ ಅದೆಲ್ಲ ಇದು ಬಳ್ಳಾರಿ ಜನ ಸಹಕಾರ ಇದ್ದರೆ ನಾನು ಮಾಡೋಕ್ಕಾಗೋದು. ಇವಾಗ ನಾನು ವೈಯಕ್ತಿಕ ಏನು ಮಾಡೋಕ್ಕಾಗಲ್ಲ. ಮೊನ್ನೆ ಭಾಳ ಎಲ್ಲ ಪ್ರತಿಯೊಬ್ಬರು ರಾಜ್ಯ ಸರ್ವಿಸ್ ಮಾಡಿದಾಗ ಪೊಲೀಸ್ ಇಲಾಖೆಯಿಂದ ಸಣ್ಣ ಮಾಮೂಲು ಕಾರ್ಪೊರೇಷನ್ವರೆಗೆ ಎಲ್ಲ ನಮಗೆ ಹೆಲ್ಪ್ ಮಾಡಿ ಭಾಳ ಸ್ಪಂದನೆ ಮಾಡಿದಾಗ ಅದ್ಧೂರಿಯಾಗಿ ಅದು ಯಶಸ್ವಿ ಆಯಿತು. ಈಗ ಮುಂದೆ ಏನೇನು ಮಾಡ್ಬೇಕು ಅಂದ್ಕೊಂಡಿದ್ರಿ ಸರ್ ತಮ್ಮ ಈ ಒಂದು ಕರವೇ ಶಿವರಾಮೇಗೌಡರ ಬನದಿಂದ?
ಇವಾಗ ಈ ಒಂದು ಆಫೀಸ್ ಮಾಡಿವಿ, ಆಫೀಸ್ ದಿನ ಇಲ್ಲಿ ಅನ್ನದಾನ ಕಾರ್ಯಕ್ರಮ ಮಾಡ್ತೀವಿ, ದಿನ ಒಂದು 15-20 ಜನ ಊಟ ಮಾಡ್ತಾರೆ. ದೇವರು ನಮ್ಗೆ ಹಂಗೆ ಶಕ್ತಿ ಹಿಂಗೆ ಕೊಟ್ಕೊಂತ ಬಂದರೆ ಮುಂದಿನ ದಿನೊಳಗೆ ಇವಾಗ ಭಾಳ ಜನಕ್ಕೆ ಕೆಲಸ ಇಲ್ಲ, ಮತ್ತು ಆಮೇಲೆ ಇನ್ನೂ ಬೇರೆ ಬೇರೆ ಸಮಸ್ಯೆ, ಒಬ್ಬೊಬ್ರಿಗೆ ಒಂದೊಂದು ಸಮಸ್ಯೆ ಇರುತ್ತೆ. ಅದಕ್ಕೆಲ್ಲ ನಮಗೆ ಸಹಾಯ ಮಾಡೋಂಥ ದೇವ್ರ ಶಕ್ತಿ ಕೊಟ್ಟರೆ ಇವಾಗ ಅನ್ನದಾನ ಕಾರ್ಯಕ್ರಮ ಮಾಡಿವಿ. ಮುಂದಿನೊಳಗೆ ಹಂಗೆ ಬೇರೆ ಬೇರೆ ಒಂದು ರಕ್ತ ನಿಧಿ ಭಂಡಾರ ಮಾಡ್ಬೇಕಂತದ್ವಿ. ಈ ಓಪಿಡಿಗೆ ಬರ್ತಾರ ಪೇಷೆಂಟ್ಗಳು, ಬ್ಲಡ್ಡು 3-4 ದಿನ ಓದಾಡ್ತಾರೆ, ಪೇಷೆಂಟ್ ಸಾಯ್ತಾ ಇದಾರೆ. ಅದೊಂದು ನಾವು ಬ್ಲಡ್ಡನ್ನ ಸ್ಟಾಕ್ ಮಾಡಿ ಬಡವರಿಗೆ ನಾವು ಇದು ಮಾಡ್ಬೇಕಂತ ಇದೀವಿ. ಸರ್, ಇವಾಗ ಇಲಾಖೆ ಅಧಿಕಾರಿಗಳಾಗಿರ್ಬೋದು, ಸಾರ್ವಜನಿಕರಾಗಿರ್ಬೋದು, ತಮಗೂ ಒಳ್ಳೆಯ ರೀತಿಯಲ್ಲಿ ಕೂಡ ರೆಸ್ಪಾನ್ಸ್ ಮಾಡ್ತಕ್ಕಂಥದ್ದು. ಈಗ ರಾಜಕೀಯವಾಗಿ ಜನಪ್ರತಿನಿಧಿಗಳು ತಮಗೇನಾದರೂ ಸಹಾಯ ಅಥವಾ ಸಹಕಾರ ಮಾಡ್ತಕ್ಕಂಥ ಕೆಲಸ ಮಾಡಿದಾರಾ ಸರ್? ಅದು ಭಾಳ ಒಳ್ಳೆಯ ಪ್ರಶ್ನೆ ಇದು. ನಾನು BJP ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ, ಇವಾಗಲೂ BJPಗೆ ಏನಿದ್ದೀನಿ. ನಮಗೆಲ್ಲ ಲೀಡ್ರುಗಳು ನನಗೆ ಭಾಳ ಆತ್ಮೀಯತೆ ಇದ್ದಾರೆ. ಎಲ್ಲ ಲೀಡ್ರು ಪ್ರತಿಯೊಬ್ಬರು ಇಂಥರಂತ ಎಲ್ಲ ಹೆಸರಿಗೆ ಇದ್ದಾರೆ. ನಾನು ಸೋಮಶೇಖರ್ ರೆಡ್ಡಿ ಅಂತೇಳಿ ಒಬ್ಬರು ಶಾಸಕರು, ಮಾಜಿ ಶಾಸಕರು, ಅವರು ನನ್ನ ಭಾಳ ದೊಡ್ಡ ಮಟ್ಟಕ್ಕೆ ಈ ಮಟ್ಟಕ್ಕೆ ಬಂದು ತಂದು ಕೂರಿಸ್ಯಾರ. ಅವ್ರನ್ನ ನಾನು ಮರೆಯೋಕ್ಕೆ ಸಾಧ್ಯ ಇಲ್ಲ, ಅಂಥ ಮಟ್ಟಕ್ಕೆ ನನ್ನ ತಂದು ಕೂರಿಸ್ಯಾರ. ಇವತ್ತು ಏನೇನು ಇದ್ದರೆ ಒಂದು ರಾಜ್ಯದಲ್ಲಿ ಶಿವರಾಮೇಗೌಡರು, ನಮ್ಮ ರಾಜ್ಯ ಮಟ್ಟದ ಗುರು ಅಂದರೆ, ರಾಜಕೀಯ ಗುರು ಅಂದರೆ ಸೋಮಶೇಖರ್ ರೆಡ್ಡಿನೇ. ಈ ನಮ್ಮನ್ನು ಭಾಳ ಆತ್ಮೀಯತೆಯಾಗಿ ನನ್ನ ಬೆಳೆಸಿದ್ದಾರೆ. ಇನ್ನು ಮುಂದೆ ಬೆಳೆಸ್ಬೇಕಂತಂದ್ರೆ 10 ವರ್ಷ ಕೆಳಗೆ ನಾನು ದೊಡ್ಡ ಮಟ್ಟಕ್ಕೆ ಒಂದು ಯಾವುದೋ ಒಂದು ತಗೊಂಡ್ರೆ ನಾನು ಸಾರ್ ಮೊದಲು ಕೇಳಿ ನಾನು ಇವತ್ತಿನ ನನ್ನ ಮೇಲೆ ಹಂಗೆ ಭಾಳ ಆತ್ಮೀಯತೆ ಇದ್ದಾರೆ. ನನ್ನ ಮೇಲೆ ಅವರು ನನ್ನ ಮೇಲೆ ಭಾಳ ಪ್ರೀತಿ ಇದ್ದಾರಲ್ಲ, ಸೋಮಶೇಖರ್ ರೆಡ್ಡಿ ಅಂತೇಳಿ. ಸರ್, ಇವತ್ತಿನ ಯುವಕರಿಗೆ ತಮ್ಮ ಮೂಲಕ ಏನಾದರೂ ಹೇಳೋದಿದ್ರು ಅಂದರೆ, ಇನ್ನು ಯುವ ಪೀಳಿಗೆ ನಾವು ನೋಡಿದಾಗ ಕೆಲವೊಂದಿಷ್ಟು ಜನ ದುಶ್ಚಟಕ್ಕೆ ಬಲಿಯಾಗಿ ಅಡ್ಡದಾರಿ ದುಡಿತಕ್ಕಂಥ ಜಾಸ್ತಿ ಸರ್. ಈಗ ತಮ್ಮ ಮೂಲಕ ಏನಾದರೂ ಯುವಕರಿಗೆ ಹೇಳೋದಾದ್ರೆ ಏನು ಹೇಳ್ತೀರಿ ಸರ್? ನಾನು ಮೊನ್ನೆ ರಾಜ್ಯ ಸಮಾವೇಶ ಮಾಡಿದಾಗ ಕೂಡ ಅದೇ ಒಂದು ಡ್ರಗ್ಸ್ದೊಂದು 20 ನಿಮಿಷ ಪ್ರೋಗ್ರಾಮ್ ಮಾಡಿದೆ. ಹೆಂಗಂತಂದರೆ 15-16 ವರ್ಷ ಆಗುತ್ತಲ್ಲ ಎಲ್ಲ ಹೋಗಲ್ಲ. ಅವ್ರು ಏನು 15-16 ವರ್ಷ ಇದ್ದರೆ ಈ ದುಶ್ಚಟ ಬಲಿ ಆಗ್ತಾರಲ್ಲ, 20 ವರ್ಷ ಇದ್ದರೆ ಅವ್ರನ್ನ ಯಾರು ಕೇಳರೇ ಇರಂಗಿಲ್ಲ. ಇವತ್ತು ಎಲ್ಲಿ ನಮ್ಮ ಬಳ್ಳಾರಿ ಅಂತಲ್ಲ, ರಾಜ್ಯಾದ್ಯಂತ ದೇಶಾದ್ಯಂತ ಅಂಥ ಹುಡುಗರು ಭಾಳ ಸಮಸ್ಯೆ ಆಯ್ತು. ನಾನು ಏನು ಹೇಳ್ತಂದರೆ, ಒಳ್ಳೆ ಓದು, ವಿದ್ಯಾಭ್ಯಾಸ. ಇವಾಗ ಪ್ರತಿಯೊಬ್ಬರು ಭಾಳ ದಾನಿಗಳು ಭಾಳ ಇದ್ದಾರೆ. ವಿದ್ಯಾಭ್ಯಾಸ ಅಂದರೆ ಎಲ್ಲರೂ ಸಹಾಯ ಮಾಡೋಂಥರ ಇದ್ದಾರೆ. ಅದಕ್ಕೆ ದುಶ್ಚಟಗಳಿಗೆ ಬಲಿ ಹಾಕಕ್ಕೆ ಹೋಗ್ಬೇಡ್ರಿ. ಅದು ಆಮೇಲೆ ದುಶ್ಚಟ ಬಲಿ ಆ ಕಡೆ ತಂದೆ ತಾಯಿಗೆ ಒಳ್ಳೆ ಮಕ್ಕಳು ಹಂಗಲ್ಲ, ಈ ಕಡೆ ನಿಮ್ಮದು ಲೈಫ್ ಸ್ಪೈಲು ನಿಮ್ಮ ಜೊತೆಗೆ ಮತ್ತು 4-5 ಜನ ಹುಡುಗರೆಲ್ಲ ಇದು ಮಾಡ್ತೀರಿ, ಕೆಡಿಸ್ರಿ. ಅದಕ್ಕೆ ದಯಮಾಡಿ ನಿಮಗೆಲ್ಲ ಯುವಕರಿಗೆ ಒಳ್ಳೆಯವಾದ ವಾತಾವರಣ, ಒಳ್ಳೆಯ ಸ್ನೇಹಿತರನ್ನ, ಈ ದುಶ್ಚಟಗಳೆಲ್ಲ ಇದಾವೆ ಅಂದ್ರಗನ ಅವ್ರಿಗೆ 20-25-30 ವರ್ಷ ಅವ್ರ ಲೈಫ್ ಅವ್ರದ್ದು. ಆಮೇಲೆ ಮುಂದಿನ ದಿನಗಳ ಮುಂದೆ ಅವ್ರಿಗೆ ಯಾವುದಕ್ಕೂ ಕೆಲ್ಸಕ್ಕೆ ಬರ್ದಂಗೆ ಆಗ್ತಾರೆ. ಅದಕ್ಕೆ ದುಶ್ಚಟಗಳಿಂದ ದೂರ ಅಂತ ನಾನು ಶಿವರಾಮ ವತಿಯಿಂದ ಹೇಳ್ತೀನಿ. ಸರ್, ನಮ್ಮ ಯುವ ನಾಯಕ ನ್ಯೂಸ್ ಕಡೆಯಿಂದ ಕೂಡ ತಾವು ಏನು ಬಡವರಿಗಾಗಿ, ನಿರ್ಗತಿಕರಿಗಾಗಿ, ಶೋಷಿತರಿಗಾಗಿ, ಅಸಹಾಯಕರಿಗಾಗಿ ಏನು ಹೋರಾಟ ಮಾಡ್ತಾಯಿದ್ದಾರೆ, ಏನು ಸೇವೆ ಮಾಡ್ತಾಯಿದ್ದಾರಲ್ಲ ಸರ್, ಈ ನಿಮ್ಮ ಸೇವೆ ಹಾಗೂ ನಿಮ್ಮ ಸಾಧನೆ ಶಿಖರಕ್ಕೆ ಇರಲಿ ಅಂತೇಳ್ಬಿಟ್ಟು ಶುಭ ಹಾರೈಸ್ತೀವಿ. ಕೇಳಿದ್ರಲ್ಲ ವೀಕ್ಷಕರೇ, ಇದಿಷ್ಟು ಕರ್ನಾಟಕ ರಕ್ಷಣಾ ವೇದಿಕೆ ಶಿವರಾಮೇಗೌಡರ ಬಣದ ಬಳ್ಳಾರಿ ಹಾಗೂ ವಿಜಯನಗರ ಜಿಲ್ಲೆಯ ಜಿಲ್ಲಾಧ್ಯಕ್ಷರಾಗಿರ್ತಕ್ಕಂಥ ಕೆ ರಾಜನ್ ಅವರು ಹೇಳಿರ್ತಕ್ಕಂಥ ಮಾತು.